ನಮಸ್ಕಾರ ಎಲ್ಲರಿಗೂ. ಇಲ್ಲಿ ನೀಡಿರುವ ಪ್ರತಿಯೊಂದು ಪ್ರಶ್ನೆಗಳು ಗ್ರಾಮ ಆಡಳಿತ ಅಧಿಕಾರಿ 2024ರಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗಿರುತ್ತವೆ. ಇಲ್ಲಿ ಪ್ರಮುಖವಾಗಿ ಈ ವಿಡಿಯೋದಲ್ಲಿ 3 ಪ್ರಶ್ನೆಗಳನ್ನು ಮಾತ್ರ ಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನು ಮುಂಬರುವ ಪ್ರಮುಖ ಉಪಯೋಗವಾಗುವ ಪ್ರಶ್ನೆಗಳನ್ನು ನಾವು ಇದೇ ರೀತಿ ನಿಮಗೆ ನೀಡುತ್ತೇವೆ. ಈಗ ನೋಡೋದಾದರೆ ಈಗ ಈ ಮೊದಲ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನ ಯಾವ ಸ್ಥಳಗಳು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದವು ಎಂಬ ಪ್ರಶ್ನೆ ಇದ್ದು, ಅದಕ್ಕೆ ಸಂಬಂಧಿಸಿದಂತೆ ಉತ್ತರ ಕೆಳಗಡೆ ಇದೆ. ಆದರೆ ನಾನು ಇಲ್ಲಿ ಉತ್ತರ ಹೇಳುತ್ತೇನೆ ಯಾವುದಂತ. ಈ ಪ್ರಶ್ನೆಗೆ 4ನೇ ಆಪ್ಷನ್ ಆದ ಪುಲ್ಲಿಕಾಟ್, ಸೂರತ್, ಮಚಿಲಿಪಟ್ಟಣ, ನಾಗಪಟ್ಟಣ ಇದು ಆನ್ಸರ್ ಆಗಿರುತ್ತದೆ. ನೀವು ಒಂದು ಸಾರಿ ಕೆಳಗೆ ಕೊಟ್ಟಿರುವ ಮಾಹಿತಿಯನ್ನು ನೋಡಿಕೊಳ್ಳಿ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳು ಮತ್ತು ಅವರ ದೇಶಕ್ಕೆ ಸಂಬಂಧಿಸಿದ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ, ಅಂದರೆ ಸರಿಯಾಗಿ ಜೋಡಣೆಯಾಗಿದೆ ಎಂದು ಅವರು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಮಾಹಿತಿಯನ್ನು ಸ್ಲೈಡಲ್ಲಿ ಒದಗಿಸಲಾಗಿದೆ, ನೀವು ಒಮ್ಮೆ ನೋಡಬಹುದು. ಆದರೆ ನಾನು ಉತ್ತರ ಹೇಳುತ್ತೇನೆ. ಈ ಪ್ರಶ್ನೆಗೆ ಉತ್ತರ ಏನೆಂದರೆ, ಟ್ರಿಗ್ವೇಲಿ ಎಂಬ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಅವರು ಬಂದ್ಬಿಟ್ಟು ವಿಶ್ವಸಂಸ್ಥೆಯ ಮೊದಲ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ನೆಕ್ಸ್ಟು ಯು ಥಾಂಟ್, ಈ ಮಹಾ ಪ್ರಧಾನ ಕಾರ್ಯದರ್ಶಿ ಬಂದ್ಬಿಟ್ಟು ಅಲ್ಲಿ ನೋಡಿ ಸೈಡಿಗೆ ಇದೆ, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಅಂದರೆ 3ನೇ ಇವರು ಬಂದ್ಬಿಟ್ಟು ಮಯನ್ಮಾರ್ ದೇಶಕ್ಕೆ ಸೇರಿದವರು. ನಂತರ ಜೇವಿಯರ್ ಪೆರೆಜ್ ಡಿ ಕ್ಯೂಲರ್, ಇವರು ಬಂದ್ಬಿಟ್ಟು ಪೇರು ದೇಶಕ್ಕೆ ಸಂಬಂಧಿಸಿದವರು. ಅಲ್ಲಿ ಪ್ರಶ್ನೆಯಲ್ಲಿ ಪೋರ್ಚುಗಲ್ ಅಂತ ಕೊಟ್ಟಿದ್ದಾರೆ, ನಾವು ನೋಡ್ಬೋದು. ಈ ಮೇಲಿನ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು ಅಂತ ಅಂದುಕೊಳ್ಳುತ್ತೇನೆ. ಯಾಕಂದರೆ ಇತ್ತೀಚೆಗೆ ಅಂದರೆ ಆಂಟೋನಿ ಗುಟೆರಸ್ ಅವರು ಈ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾರೆ, ಎಲ್ಲರಿಗೆ ತಿಳಿದಿರುವ ವಿಷಯನೇ. ಹಾಗಾಗಿ ಇವರು ಪೋರ್ಚುಗಲ್ ದೇಶಕ್ಕೆ ಸಂಬಂಧಿಸುವವರೆಂದು ನಾನು ಹೇಳುತ್ತೇನೆ. ಮುಂದಿನ ಪ್ರಶ್ನೆ, ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಎಂಬ ಪ್ರಶ್ನೆ ಇದ್ದು, ಅಲ್ಲೇನು ಕೊಟ್ಟಿದ್ದಾರೆ ಅಂದರೆ ಕರ್ನಾಟಿಕ್ ಯುದ್ಧಗಳು ಕೊಟ್ಟಿದ್ದಾರೆ ಮತ್ತು ಒಪ್ಪಂದಗಳ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಮಿಸ್ ಮ್ಯಾಚ್ ಆಗಿದೆ, ಒಪ್ಪಂದಗಳು ಬೇರೆ ಮತ್ತು ಕರ್ನಾಟಕ ಯುದ್ಧಗಳಿಗೆ ಮಿಸ್ ಮ್ಯಾಚ್ ಆಗಿದೆ. ಆ ಕಾರಣ ಎಷ್ಟು ಒಪ್ಪಂದಗಳು ಸರಿಯಾಗಿ ಹೊಂದಿಕೆ ಆಗುತ್ತವೆ ಎಂದು ಕೆಳಗಡೆ ನೀಡಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ನಾವು ಕೆಳಗಡೆ ಟೈಪ್ ಮಾಡಿದ್ದೇನೆ. ಏನೆಂದರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಬಂದ್ಬಿಟ್ಟು 1ನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧಿಸಿದ್ದು, ಪಾಂಡಿಚೇರಿ ಒಪ್ಪಂದ ಬಂದ್ಬಿಟ್ಟು 2ನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧಿಸಿದ್ದು, ಪ್ಯಾರಿಸ್ ಒಪ್ಪಂದ ಬಂದ್ಬಿಟ್ಟು 3ನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧಿಸಿದೆ. ನೀವು ಉತ್ತರವನ್ನು ಗೆಸ್ ಮಾಡಬಹುದು.